ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಶೇಷವಾಗಿರುವಂತಹ ರೈತರಿಗಾಗಿ ಮತ್ತೆ ಬೆಳೆ ಸಮೀಕ್ಷೆ. ಹೌದು ಸ್ನೇಹಿತರೆ, ಭರ್ಜರಿ ಗುಡ್ ನ್ಯೂಸ್ ಇದೆ ಎಲ್ಲ ರೈತ ಬಾಂಧವರಿಗೆ. ರೈತರಿಗಾಗಿ ಮತ್ತೆ ಬೆಳೆ ನಷ್ಟ ಸಮೀಕ್ಷೆ ಪ್ರಾರಂಭ ಮಾಡ್ತಾ ಇದೆ ಸರ್ಕಾರ. ಎಲ್ಲ ಜಿಲ್ಲೆಗಳ ರೈತರಿಗೆ ಹಣ 100% ಬರುತ್ತೆ. ಈ ಬಾರಿ ಹಣ ರೈತರ ಖಾತೆಗೆ ಗ್ಯಾರಂಟಿ ಬರುತ್ತದೆ. ಈ ವಿಶೇಷವಾಗಿರುವಂತಹ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಸಿಗುತ್ತೆ. ತುಂಬಾ ಜನ ರೈತ ಬಾಂಧವರು ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ಸರ್ ನಮ್ದೆಲ್ಲ ಓಕೆ ಇದೆ, ಆದ್ರೂ ನಮಗೆ ಹಣ ಬಂದು ಜಮಾ ಆಗಿಲ್ಲ, ಅದಕ್ಕೆ ಬರ ಪರಿಹಾರದ ಹಣ ಯಾವಾಗ ಬಂದು ಹೇಗೆ ಜಮಾ ಆಗುತ್ತೆ ದಯವಿಟ್ಟು ತಿಳಿಸಿಕೊಡಿ, ಎಲ್ಲ ಸರಿಯಾಗಿದ್ರು ಹಣ ಬರ್ತಾ ಇಲ್ಲ ಅಂತ. ನೋಡಿ, ನಿಮ್ಗೆಲ್ಲ ಗೊತ್ತಿರಬಹುದು, ರೈತರ ಬೆಳೆ ನಷ್ಟ ಪರಿಹಾರ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ. 27,69,668 ಜನ ರೈತರ ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಹಣ ಜಮಾ ಕೂಡ ಆಗಿದೆ. ಅಂತೂ ಇಂತೂ ರೈತರ ಖಾತೆಗೆ ಕೇಂದ್ರದಿಂದ ಹಣ ಬಿಡುಗಡೆ ಅಂತ ನಾವು ವಿಡಿಯೋ ಕೂಡ ಹಾಕಿದ್ದೇವೆ. ಎಲ್ಲ ಮಾಹಿತಿ ಕೂಡ ತಿಳಿಸಿದಾಗಲೂ ಇನ್ನೂ ಕೆಲವು ಜನರಿಗೆ ಹಣ ಜಮಾ ಆಗಿಲ್ಲ ಅಂತ ನಮಗೆ ಕಮೆಂಟ್ ಮಾಡಿದ್ರು. ಸೊ ಹೀಗಾಗಿ ಏನಾಗಿದೆ, ಸರ್ಕಾರದಿಂದ ಒಂದು ವಿಶೇಷವಾಗಿರುವಂತಹ ಮಾಹಿತಿ ಬಿಡುಗಡೆಯಾಗಿದೆ. ಮತ್ತೆ ರೈತರಿಗಾಗಿ ಬೆಳೆ ಸಮೀಕ್ಷೆ ಏನಿದು ಮಾಹಿತಿ ಅಂತ ತಿಳಿಸ್ಕೊಡ್ತೇನೆ ನೋಡಿ. ಜಿಲ್ಲಾವಾರು ಈಗಾಗಲೇ ಸಮೀಕ್ಷೆಗಳನ್ನು ಮಾಡಿ ನಿಮ್ಮ ಜಮೀನಿನಲ್ಲಿ ಎಷ್ಟು ಬೆಳೆ ನಷ್ಟ ಆಗಿದೆ ಅಂತ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಸಿದ್ದಾರೆ. ಅದರಂತೆ ಇನ್ನೂ ಅನೇಕ ಜನರಿಗೆ, ಇನ್ನೂ ಅನೇಕ ರೈತ ಕುಟುಂಬಗಳಿಗೆ ಈ ಒಂದು ಬರ ಪರಿಹಾರದ ಹಣ ಜಮಾ ಆಗಿಲ್ಲ. ಕಾರಣ ಏನಂದ್ರೆ, ಈ ಒಂದು ಸಮೀಕ್ಷೆಯ ಒಂದು ಮಾಹಿತಿ ಸರಿಯಾಗಿ ಸಿಗದೇ ಇರುವ ಕಾರಣ, ಕೆಲವೊಂದು ಮಾಹಿತಿ ಸ್ಪಷ್ಟವಾಗಿ ದೊರೆಯದೇ ಇರುವ ಕಾರಣ ಇನ್ನೂ ರೈತರ ಬ್ಯಾಂಕ್ ಖಾತೆಗಳಿಗೆ ಬರ ಪರಿಹಾರದ ಹಣ ಹೋಗಿಲ್ಲ. ಸೊ ಅಂತ ರೈತರ ಒಂದು ಬೆಳೆ ಸಮೀಕ್ಷೆ ಮತ್ತೆ ಬೆಳೆ ನಷ್ಟ ಸಮೀಕ್ಷೆಯನ್ನ ಮತ್ತೆ ಸಮೀಕ್ಷೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡೆದು ರೈತರ ಬ್ಯಾಂಕ್ ಖಾತೆಗೆ ಸಾಧ್ಯವಾದಷ್ಟು ಹಣ ತಲುಪಿಸುವಂತ ಕೆಲಸ ನಾವು ಮಾಡ್ತೇವೆ ಅಂತ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಅವರು ಈಗಾಗಲೇ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ದಿನಪತ್ರಿಕೆಯಲ್ಲೂ ಇದರ ಬಗ್ಗೆ ಮಾಹಿತಿ ಬಂದಿದೆ. ಅದಕ್ಕೆ ಅತಿ ಶೀಘ್ರದಲ್ಲಿ ರೈತರಿಗೆ ಮತ್ತೆ ಈ ಒಂದು ಬೆಳೆ ನಷ್ಟ ಸಮೀಕ್ಷೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಫಲಾನುಭವಿಗಳಿಗೆ ರೈತರಿಗೆ ಇದರ ಒಂದು ಹಣ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ವೇಟ್ ಮಾಡಿ, ಬರುತ್ತೆ.